ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪುರಾತನ ಒಂದು ಕಾರಾಗೃಹ ಅಂತಂದರೆ ಅದು ಬಳ್ಳಾರಿ. ಒಂದು ಕಠಿಣ ಶಿಕ್ಷೆ ಅಂತ ಒಂದು ತೀರ್ಮಾನ ಮಾಡಿದಾಗ ಅದನ್ನು ತಗೊಂಬರೋದು ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಇಲ್ಲಿ ಎಡೆಮುರೆ ಕಟ್ಟುವಂಥ ಕೆಲಸ. ಈ ಒಂದು ಪರಂಪರೆ ಹಿಂದಿನ ಬ್ರಿಟಿಷ್ ಕಾಲದಿಂದಲೂ ಕೂಡ ಇಲ್ಲಿ ಒಂದು ಇತಿಹಾಸ ಆಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಳ್ಳಾರಿ ಜೈಲಿಗೆ ಕೈದಿಗಳಿಗೆ ಒಂದು ಕಠಿಣವಾದ ಒಂದು ವಾತಾವರಣ ಸೃಷ್ಟಿಸಬೇಕು ಎಂದು ಅಧಿಕಾರಿಗಳು 10 ಮೊಬೈಲ್ ಜಾಮರ್ಗಳನ್ನು ಹಾಕಿದ್ದಾರೆ. ಆ ಜಾಮರ್ಗಳು ಇವತ್ತಿನ ದಿನಗಳಲ್ಲಿ ಹೇಗೆ ಆಗ್ತಾ ಇದ್ದಾವೆ ಅಂತಂದರೆ, ಕೆಲವೊಂದು ಕೆಟ್ಟೋಗಿದ್ದಾವೆ, ಕೆಲವೊಂದು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ ಒಂದು ಕಾರ್ಯನಿರ್ವಹಿಸುವ ಜಾಮರ್ಗಳು ಸಾರ್ವಜನಿಕವಾಗಿ ಆ ಭಾಗದ ಸುತ್ತಮುತ್ತಲಿನ ಜನರಿಗೆ ತುಂಬ ತೊಂದರೆ ಆಗ್ತದೆ. ಉದಾಹರಣೆಗೆ ನಾವು SP ಆಫೀಸ್ಗೆ ಹೋದಾಗ ಕೂಡ ಅಲ್ಲಿ ಏನೋ ಒಂದು ನೆಟ್ ಆನ್ ಮಾಡಿಕೊಂಡು ಏನೋ ಒಂದು ದಾಖಲಾತಿಗಳನ್ನು ತೆಗಿಬೇಕು ಅಂತಂದರೂ ಕೂಡ ಅಲ್ಲಿ ನೆಟ್ ಆನ್ ಆಗೋದೇ ಇಲ್ಲ, ನೆಟ್ವರ್ಕ್ ಬರೋದೇ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಬೇಡಿಕೆ ಏನು ಅಂತಂದರೆ, ಸಾರ್ವಜನಿಕರ ಬೇಡಿಕೆ ಏನು ಅಂತಂದರೆ, ಜಾಮರ್ಗಳನ್ನು ಅಳವಡಿಸಿರಿ, ಆದರೆ ಅದಕ್ಕೆ ಒಂದು ಪ್ರದೇಶವನ್ನು ಒಂದು ನಿಗದಿ ಮಾಡಿ ಆ ಪ್ರದೇಶದ ಒಳಗಡೆ ಮಾತ್ರ ಅದು ಕೆಲಸ ಆಗಬೇಕು. ಇಡೀ ಸುತ್ತ ಒಂದು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಮ್ ಆದಾಗ ಸಾರ್ವಜನಿಕರಿಗೆ ಏನೇನು ತೊಂದರೆಗಳು ಇರ್ತವೋ, ಯಾವುದೇ ಒಂದು ಆ್ಯಂಬುಲೆನ್ಸ್ ಕರೆಸುವ ವಿಚಾರ ಆಗಿರ್ಬೋದು, ಆರೋಗ್ಯ ತೊಂದರೆಗಳಾಗಿರ್ಬೋದು, ಸಾಕಷ್ಟು ಅನುಭವಿಸ್ತಾ ಇರ್ತಾರೆ. ಆ ಒಂದಕ್ಕೆ ಅನುಕೂಲ ಆಗದಂತೆ ಈ ಒಂದು ಜಾಮರ್ಗಳನ್ನು ಕಂಟ್ರೋಲ್ಗೆ ತಗೊಂಬಂದು, ಇವತ್ತು ಟೆಕ್ನಾಲಜಿ ಅನ್ನೋದು ಸಾಕಷ್ಟು ಬೆಳೆದಿದೆ. ಆ ತಂತ್ರಜ್ಞಾನವನ್ನು ತಾವು ಬಳಸ್ಕೊಂಡು ಆ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.